ನಮ್ಮ ಮುಳಬಾಗಿಲು ತಾಲೂಕಿನ ಕ್ರಿಯಾಶೀಲ ದಕ್ಷ ಆಡಳಿತಗಾರರಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ನಮ್ಮ ಕಚೇರಿಯ ಹಾಗೂ ತಾಲೂಕಿನ ಅಧಿಕಾರಿಗಳಾಗಿರ್ತಕ್ಕಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ರಾಮಚಂದ್ರಪ್ಪ ಸರ್ ಅವರೇ ಹಾಗೂ ಅವರ ಧರ್ಮಪತ್ನಿಯವರೇ, ಈ ಶಾಲೆಯ ಒಂದು ಮೇಡಮ್ ಅವ್ರು ಹೇಳ್ತಾ ಇದ್ರು ಪವರ್ ಹೌಸ್ ಅಂತ. ಪವರ್ ಹೌಸ್ ಅಲ್ಲ, ಯಾವುದೇ ಒಂದು ಪವರ್ ಹೌಸ್ಗೆ ನಾವು ಕಂಪೇರ್ ಮಾಡಿದ್ರು ಸಾಲದು, ಅಂತಹ ಒಂದು ವಿಲ್ ಪವರ್, ಒಂದು ಡೈನಾಮಿಕ್ ಹೀರೋ ಆಗಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸ್ವರ್ಣಪ್ಪ ಸರ್ ಅವರೇ, ECO ಮಣಿ ಮೇಡಮ್ ಅವರೇ, ನಮ್ಮ ಒಂದು ಕಚೇರಿಯ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂತಹ FD ಆಗಿರ್ತಕ್ಕಂತಹ ಕುಮಾರ್ ಅವರೇ ಹಾಗೂ ಅವರ ಧರ್ಮಪತ್ನಿಯವರೇ, ಹಾಗೂ ಈ ಶಾಲೆಯ ಎಲ್ಲ ಹಿರಿಯ ಶಿಕ್ಷಕರೇ ಹಾಗೂ ಪ್ರೀತಿಯ ಮಕ್ಕಳೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಪತ್ರಿಕಾ ಮಾಧ್ಯಮದವರೇ, ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ನಮ್ಮ ತಾಲೂಕಿನ ದಕ್ಷ ಆಡಳಿತಗಾರರಾಗಿರ್ತಕ್ಕಂತಹ BO ಸರ್ ಆಗಿರ್ತಕ್ಕಂತಹ ರಾಮಚಂದ್ರಪ್ಪ ಸರ್ ಅವರನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಸಾರ್ ಅವರು, ನಾನು ಕೂಡ 2006ರಿಂದ ಮುಳಬಾಗಿಲು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಬೇರೆ ತಾಲೂಕಲ್ಲಿದ್ದೆ, ಶಿಡ್ಲಘಟ್ಟ ತಾಲೂಕಲ್ಲಿ. ನಾನು ಗಮನಿಸಿದ ಹಾಗೆ ಸಾಕಷ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಮುಳಬಾಗಿಲು ತಾಲೂಕಿಗೆ ಆಗಮಿಸಿದ್ದಾರೆ, ಅವರ ಒಂದು ಸೇವೆಯನ್ನ ಮಾಡಿ ಹೋಗಿದ್ದಾರೆ. ಆದ್ರೆ ನಮ್ಮ ರಾಮಚಂದ್ರಪ್ಪ ಸರ್ ಅವರು ಏನಿದ್ದಾರೆ, ಇವರು ಎಂಟೈರ್ಲಿ ಬೇರೆ BO ಅವರಿಗೆ ಕಂಪೇರ್ ಮಾಡಿದ್ರೆ ಬಹಳ ಭಿನ್ನವಾಗಿರ್ತಕ್ಕಂತಹ BO ಅವರು. ನಮ್ಮ ಕೋಲಾರ ಜಿಲ್ಲೆಯಲ್ಲಿಯೇ ನಮ್ಮ ಮುಳಬಾಗಿಲು ತಾಲೂಕಿನ ಪಕ್ಕದಲ್ಲಿರ್ತಕ್ಕಂತಹ ನಮಗೆ ಅತ್ಯಂತ ನಂಟಿರ್ತಕ್ಕಂತಹ ತಾಲೂಕು ಶ್ರೀನಿವಾಸಪುರ ತಾಲೂಕು. ಶ್ರೀನಿವಾಸಪುರ ತಾಲೂಕಿನಿಂದ ನಮ್ಮ ತಾಲೂಕಿಗೆ BO ಆಗಿ ಸಾರ್ ಬರ್ತಾರೆ. ಸುಮಾರು 1 ವರ್ಷ 8 ತಿಂಗಳ ಕಾಲ ನಮ್ಮ ತಾಲೂಕಿನಲ್ಲಿ ಸೇವೆಯನ್ನ ನಮ್ಮ ರಾಮಚಂದ್ರಪ್ಪ ಸರ್ ಅವರು ಸಲ್ಲಿಸ್ತಾರೆ. ರಾತ್ರಿ ಹಗಲು ಅನ್ನದೇ ನಮ್ಮ ಸಾರ್ ಅವರು ನಮ್ಮ ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಗೆ ಸಾರ್ ಅವರು ಸಾಕಷ್ಟು ಶ್ರಮಿಸಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನಮ್ಮ ತಾಲೂಕಿಗೆ ಆಗಮಿಸ್ತಾ ಇದ್ರು ಸಾರ್ ಅವರು. ಆಗಮಿಸಿ ಏನೆಲ್ಲಾ ಒಂದು ಕೆಲಸಗಳು ಕಚೇರಿಯಲ್ಲಿ ಇರ್ತವೆ, ಆ ಎಲ್ಲಾ ಕೆಲಸಗಳನ್ನ ಮುಗಿಸಿ 10 ಗಂಟೆಗೆ ಕಚೇರಿಯಿಂದ ಸಾರು ಹೊರಡ್ತಾ ಇದ್ರು. 10 ಗಂಟೆಯಿಂದ 4 ಗಂಟೆವರೆಗೂ ಅವರು ಮತ್ತೆ ಕಚೇರಿಗೆ ಬರ್ತಾ ಇರ್ಲಿಲ್ಲ. ಎಲ್ಲಿ ಹೋಗ್ತಾ ಇದ್ರು ಸಾರ್ ಅಂತ ಹೇಳಿದ್ರೆ, ಮಕ್ಕಳೇ, ನಿಮ್ಮಂತ ಮಕ್ಕಳು ಸಾವಿರಾರು ಮಕ್ಕಳು ತಾಲೂಕಿನಲ್ಲಿ ಇದ್ದಾರೆ, ಬೇರೆ ಬೇರೆ ಶಾಲೆಗಳಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲಾ ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ, ನಿಮ್ಮ ಒಂದು ಮಕ್ಕಳ ಅಭಿವೃದ್ಧಿಗಾಗಿ, ಉತ್ತಮ ಶಿಕ್ಷಣಕ್ಕಾಗಿ ಸಾರ್ ಅವರು ಬೆಳಗ್ಗೆ 10 ಗಂಟೆಯಿಂದ ಹಿಡಿದು 4:30ವರೆಗೂ ಕೂಡ ಇಡೀ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಸಾರು ಭೇಟಿ ನೀಡ್ತಾ ಇದ್ರು. ಯಾವ ಶಾಲೆಯಲ್ಲಿ ಮಕ್ಕಳಿಗೆ ಕೊರತೆ ಆಗ್ಬಾರ್ದು, ಉತ್ತಮ ಶಿಕ್ಷಣವನ್ನ ನೀಡಬೇಕು ಅನ್ನೋದು ಸಾರ್ ಅವರ ಒಂದು ಆಶಯ ಆಗಿತ್ತು. ಅಷ್ಟೇ ಅಲ್ಲ, ನಮ್ಮ ತಾಲೂಕಿನಲ್ಲಿ ಸುಮಾರು 900 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 200 ಜನ ಶಿಕ್ಷಕರು ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಶಿಕ್ಷಕರಿಗೂ ಕೂಡ ಏನೇನು ಸೌಲಭ್ಯಗಳು ಇಲಾಖೆಯಿಂದ ಸಿಗ್ಬೇಕು, ಸಮಯಕ್ಕೆ ಸರಿಯಾಗಿ ಎಲ್ಲಾ ಸೌಲಭ್ಯಗಳನ್ನ ಸಾರ್ ಅವರು ನಮ್ಮ ಒಂದು ಸಿಬ್ಬಂದಿಗೆ ನೀಡ್ತಾ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ನಮ್ಮ ಒಂದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ವೇತನವನ್ನ 29-30ನೇ ತಾರೀಕು ಒಳಗಡೆ ಯಾರಿಗಾದ್ರೂ ಸಂಬಳ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಸಾರ್ ಅವರ ಒಂದು ಪೀರಿಯಡ್ ಅಲ್ಲಿ ಮಾತ್ರನೇ. ಬಹಳಷ್ಟು ಒಂದು ಕಾರ್ಯವೈಖರಿಯನ್ನ ನಮ್ಮ ಸಾರ್ ಅವರು ತೋರಿಸಿದ್ದಾರೆ. ಇಡೀ ಶ್ರೀನಿವಾಸಪುರ ತಾಲೂಕಿಗೆ ಮಾದರಿಯಾಗಿ ಅಲ್ಲಿ ಕೆಲಸ ಮಾಡಿ ಪ್ರೌಢಶಾಲೆಯಲ್ಲಿ ನಮ್ಮ ಸಾರ್ ಅವರು ಬಹಳಷ್ಟು ಸೇವೆಯನ್ನ ಸಲ್ಲಿಸಿ ಅಲ್ಲಿ ಏನೆಲ್ಲ ಉತ್ತಮವಾಗಿರ್ತಕ್ಕಂತಹ ಒಂದು ಅಂಶಗಳು ಇದಾವೆ, ಶೈಕ್ಷಣಿಕ ಅಭಿವೃದ್ಧಿಗೆ ಏನೆಲ್ಲ ನಮ್ಮ ಮುಳಬಾಗಿಲು ತಾಲೂಕಿಗೆ ಅಗತ್ಯತೆ ಇದೆ, ಆ ಎಲ್ಲಾ ಕಾರ್ಯಯೋಜನೆಗಳನ್ನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸಾರ್ ಅವರು ಅನುಷ್ಠಾನ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಸಾಲಿನಲ್ಲಿ SSLC ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು 3ನೇ ಸ್ಥಾನ ಬರುತ್ತೆ. ಅದರ ಒಂದು ಕೀರ್ತಿ ನಮ್ಮ ಸಾರಿಗೆ ಸಲ್ಲತ್ತೆ. ಇಡೀ ಜಿಲ್ಲೆಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಗುಣಾತ್ಮಕ ಫಲಿತಾಂಶದಲ್ಲಿ ಫಸ್ಟ್ ಬರುತ್ತೆ. ಅದಕ್ಕೆ ಕಾರಣಕರ್ತರು ನಮ್ಮ ಸಾರ್ ಅವರು. ಎಲ್ಲಾ ಮಕ್ಕಳು ಜೋರಾಗಿ ಚಪ್ಪಾಳೆಯನ್ನ ನೀಡಬೇಕು. ನಮ್ಮ ರಾಮಚಂದ್ರಪ್ಪ ಸರ್ ಅವರು, ಅವರ ಒಂದು ಕಾರ್ಯವೈಖರಿ ಬಹಳ ಹತ್ತಿರದಲ್ಲಿ 8 ತಿಂಗಳಿಂದ ನಾನು ನೋಡಿದೆ.
ಪ್ರೌಢಶಾಲೆಗಳಿಗೆ ವಿಭಿನ್ನವಾಗಿರ್ತಕ್ಕಂತ ಒಂದು ಕಾರ್ಯ ಯೋಜನೆಗಳನ್ನು ರೂಪಿಸಿದ್ರು ಸಾರು. ಸದಾ ಪ್ರೌಢಶಾಲೆಗಳಿಗೆ ಭೇಟಿ ನೀಡಬೇಕು. ನಾನು ಮಣಿ ಮೇಡಮ್ ಹೊಸದಾಗಿ ಇಸಿಒಗಳಾಗಿ ಬಂದ್ವಿ. ನಾವು ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಬೇಕಾಗಿತ್ತು. ಆದ್ರೆ ಸಾರ್ ಅವರು ನಮ್ಮನ್ನ ಏನ್ ಮಾಡಿದ್ರು, ಸಾರ್ ನೀವು ಮೊದಲು ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ, ಪ್ರೌಢಶಾಲೆಗಳಿಗೆ ಉತ್ತಮ ಫಲಿತಾಂಶ ಬರಬೇಕು, ಅಲ್ಲಿ ಹೋಗಿ ನೀವು ಗೈಡ್ ಮಾಡಿ, ಅವ್ರು ಏನ್ ಮಾಡ್ತಾ ಇದ್ರು ನೋಡ್ಕೊಂಡ್ಬಂದು ರಿಪೋರ್ಟ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ರು. ಈ ರೀತಿಯಾಗಿ ಸಾರ್ ಅವರ ಒಂದು ಕಾರ್ಯವೈಖರಿ, ಅವರು ಹಾಕೊಂಡಿರ್ತಕ್ಕಂತಹ ಒಂದು ದೂರದೃಷ್ಟಿಯಿಂದನೇ ನಮ್ಮ ತಾಲೂಕಿನಲ್ಲಿ ಒಂದು ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಿದೆ ಅಂತ ಹೇಳ್ಬೋದು. ಇನ್ನಷ್ಟು ವರ್ಷಗಳ ಕಾಲ ನಮ್ಮ ರಾಮಚಂದ್ರಪ್ಪ ಅವರ ಸಾರ್ ಅವರ ಸೇವೆ ನಮ್ಮ ತಾಲೂಕಿಗೆ ಲಭಿಸಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾ, ದೇವರು ನಮ್ಮ ಸಾರಿಗೆ ಉತ್ತಮ ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ನೀಡಲಿ, ಸುಖವನ್ನ ನೀಡಲಿ, ಅವರ ಸಂಸಾರ ಚೆನ್ನಾಗಿರ್ಲಿ, ಅವರ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ನಮ್ಮ BO ಸಾರ್ ಅವರಿಗೆ, ಸೊಣ್ಣಪ್ಪ ಸಾರ್ ಅವರಿಗೆ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.